ದೇಶದ ರೈತರಿಗೋಸ್ಕರ ಮತ್ತೆ ಈ ದೇಶದ ಬ್ರಿಟಿಷರನ್ನ ಓಡಿಸಲಿಕ್ಕೆ ಹುಟ್ಟಿರ್ತಕ್ಕಂಥ ರೈತ ಸಂಘಟನೆ. ಈ ದೇಶದ ಅನ್ನದಾತರು ಕೂಡ ಸ್ವತಂತ್ರಕ್ಕಾಗಿ, ಅನ್ನದಾತರಿಗೆ ನ್ಯಾಯಯುತ ಬೇಡಿಕೆಗಳಿಗಾಗಿ ಈಗ ಮತ್ತೆ ಈ ದೇಶದ ಪ್ರತಿಯೊಬ್ಬರಿಗೂ ಉಳುವನೆ ಭೂಮಿಯ ಒಡೆಯ ಅಂತೇಳಿ ಹೋರಾಟ ಮಾಡತಕ್ಕಂತ ಸಂಘಟನೆ. ಇದು ಇತಿಹಾಸ ಹೊಂದಿರತ ಕೈಯೂರ ಮತ್ತು ಬಾಯೂರ ಮೇಲೆ ಹೋರಾಟ. ಇದು ದೇಶದ ಇತಿಹಾಸ ಹೊಂದಿರತಕ್ಕಂತ ದೇಶ. ಜನರ, ರೈತರನ್ನ, ಕಾರ್ಮಿಕರನ್ನ, ನಮ್ಮ ವಿದ್ಯಾರ್ಥಿಗಳನ್ನ, ಯುವಜರನ್ನ ಮತ್ತು ತಾಯಂದ್ರನ್ನ ಅವರೆಲ್ಲರನ್ನ ನಾವು ರಕ್ಷಣೆ ಮಾಡಬೇಕು. ಅವರ ಬೇಡಿಕೆಗಳನ್ನ, ಅವರ ಕೇಳಿಕೆಗಳನ್ನ ನಾವು ಮಾನ್ಯತೆ ಕೊಡಬೇಕು. ಅವರೆಲ್ಲರೂ ನಮ್ಮ ಜೊತೆಗಿರ್ತಾರೆ. ನಮ್ಮ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ, ನಮ್ಮ ಗ್ರಾಮದ ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಒಳಗ ಏನ ರೈತರಿಗೂ ವೈಜ್ಞಾನಿಕವಾದ ಬೆಲೆ ಇರ್ಬೇಕಂತ ಇವತ್ತು ಅನೇಕ ಆಯೋಗಗಳನ್ನು ಕೂಡ ಇವತ್ತು ಸರ್ಕಾರ ಇವತ್ತು ಜಾರಿಗೆ ಮಾಡಿದ್ರು ಕೂಡ ಇವತ್ತು ರೈತರಿಗೆ ಕೂಡ ಇವತ್ತು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಇವತ್ತು ಬೆಲೆ ಇಲ್ಲ. ಹಾಗೇನೆ ನೀರಾವರಿ ಯೋಜನೆ ತರಬೇಕಂತ ಹೇಳಿ ಕೂಡ ಈ ಭಾಗದಲ್ಲಿ ಮತ್ತು ಇಡೀ ತಾಲೂಕಿನಾದ್ಯಂತ ಕೂಡ ರೈತರ ಸಂಘಟನೆ ಕೂಡ ಇವತ್ತು ಕೆಲವು ಕಿಸಾನ್ ಸಭಾ ಅನೇಕ ಹೋರಾಟಗಳನ್ನು ಮಾಡಿದೆ. ಆದ್ರೂ ಕೂಡ ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ನಮ್ಮನ್ನು ಆಳುವಂತ ಸರ್ಕಾರಗಳು ಯಾವುದೇ ತರಹದ ನೀರಾವರಿ ಯೋಜನೆಗಳು ತರಲಿಕ್ಕೂ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸ್ತಾ ಇದೆ. ಎಲ್ಲ ರೈತ ಸಂಘಟನೆಗಳ ಹೋರಾಟಕ್ಕೆ, ದಲಿತ ರೈತ ಹೋರಾಟಕ್ಕೆ, ಎಲ್ಲ ರೈತ ಸಂಘಟನೆಗಳ ಹೋರಾಟಕ್ಕೆ, ಅಖಿಲ ಭಾರತ ಕಿಸಾನ್ ಸಭಾದ ಹೋರಾಟಕ್ಕೆ, ಅಖಿಲ ಭಾರತ ಕಿಸಾನ್ ಸಭಾ ಆರ್ಯ ಸಮ್ಮೇಳನ ಯಶಸ್ವಿಯಾಗಲಿ. ಜಿಂದಾಬಾದ್. ಎಲ್ಲರಿಗೂ